ನಾಯಕರು ಯಾವ ವಿಚಾರವೂ ಇಲ್ಲದೆ ಸುಮ್ಮನೆ ಪೊಲಿಟಿಕಲ್ ಗಿಮಿಕ್ ಮಾಡ್ತಾರೆ. ಈ ನಾಯಕರೇನಿದ್ದಾರೆ ಅವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಮಾಡ್ತಾರೆ. ಇವರಿಗೆ ಸಂವಿಧಾನ, ಅಂಬೇಡ್ಕರ್ ಹಾಗೂ ಚುನಾವಣೆ ಬಗ್ಗೆ ವಿಶ್ವಾಸವೇ ಇಲ್ಲ ಅಂತ ಹೇಳಿ ದಾವಣಗೆರೆಯಲ್ಲಿ ಸಂಸದ BY ರಾಘವೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಾಗಿದೆ ಈಗಾಗಲೇ. ಹಾಗಾಗಿ 2028ಕ್ಕೆ ಮತ್ತೆ ಕರ್ನಾಟಕದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವರು ಈಗ ಕಾಂಗ್ರೆಸ್ ನಾಯಕರ ಬಗ್ಗೆ ಇಂಥದ್ದೊಂದು ಮಾತುಗಳನ್ನ ಆಡಿರುವಂಥದ್ದು. ಇಲ್ಲಿ ಯಾವ ವಿಚಾರವೂ ಇರೋದಿಲ್ಲ, ಸುಮ್ಮನೆ ಇಲ್ಲಿ ಪೊಲಿಟಿಕಲ್ ಗಿಮಿಕ್ಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಬರ್ತಿದ್ದಾರೆ. ಈ ರೀತಿಯಾಗಿ ಮೊದಲಿಂದಲೂ ಕೂಡ ಯಾವುದೂ ವಿಚಾರವೇ ಇರೋದಿಲ್ಲ, ಸುಮ್ಮನೆ ನಮ್ಮ ಮೇಲೆ ವಾಗ್ದಾಳಿಯನ್ನ ನಡೆಸ್ತಾರೆ. ಇವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಮಾಡ್ತಾರೆ. ಇವರಿಗೆ ಸಂವಿಧಾನದ ಬಗ್ಗೆಯೂ ನಂಬಿಕೆ ಇಲ್ಲ, ಅಂಬೇಡ್ಕರ್ ಅವರ ಬಗ್ಗೆಯೂ ನಂಬಿಕೆ ಇಲ್ಲ, ಚುನಾವಣೆ ಬಗ್ಗೆಯೂ ಕೂಡ ವಿಶ್ವಾಸವಿಲ್ಲ ಅನ್ನುವಂಥ ವಾಗ್ದಾಳಿಯನ್ನ ಸಂಸದ BY ರಾಘವೇಂದ್ರ ಅವರು ಮಾಡಿರುವಂಥದ್ದು ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗಿ ಹೋಗಿದೆ. ಮತ್ತೆ ಕರ್ನಾಟಕದಲ್ಲಿ ಇವರು ಅಧಿಕಾರಕ್ಕೆ ಬರೋದಿಲ್ಲ, ಸೋಲು ಇವರಿಗೆ ಕಟ್ಟಿಟ್ಟ ಬುತ್ತಿ ಎಂಬುವಂತ ಮಾಹಿತಿ ಈಗಾಗಲೇ ಅವರಿಗೆ ಬಂದಿರುವ ಕಾರಣ ಇವರು ಇಂಥ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಮೊಸರಲ್ಲಿ ಕಲ್ಲು ಹುಡ್ಕೊಂತ ಕೆಲಸ ಇವತ್ತಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದ್ರ ಬಗ್ಗೆನೂ ವಿರೋಧ. ಅವರೇ ಕಪ್ ಕೋಟ್ ಹಾಕೊಂಡು ಕೋಟೆ ಹೋಗಿ ಭಾಷಣ ಮಾಡಿ ಬಂದ್ರು. ಎಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ರೆ ಅವ್ರಿಗೆ ವಿಚಾರಗಳೇ ಇಲ್ಲ ಅಂದೆ. ಹಾಗಾಗಿ ಈ ರೀತಿ ಅವ್ರಿಗೆ ಗೊತ್ತಾಗಿದೆ ಸೋಲು ನಾಳೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಗೊತ್ತಾಗಿ ಈಗ ಈ ರೀತಿ ಅಂದ್ರೆ ಇನ್ನೊಂದು ನಾಟಕವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾವುದು ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನ ಅದನ್ನ ಅಲ್ಲಲ್ಲೇ ತಾಲೂಕು ಜೋಡಿಸ್ಬಿಡಬೇಕಾದ್ರೆ ಕರ್ತವ್ಯ ಕೆಲಸ ಮಾಡ್ತಿದ್ದೇವೆ ಹೊರತು ಇನ್ಯಾವುದು ಪ್ರಶ್ನೆ ಇಲ್ಲ, ಸ್ಪಷ್ಟತೆ ಕೊಟ್ಟಾಗಿದೆ. ಇವ್ರಿಗೆ ಯಾವುದೇ ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಅವ್ರ ಬಗ್ಗೆನೂ ವಿಶ್ವಾಸ ಇಲ್ಲ, ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ, ಯಾವ ಅಂಗದ ಬಗ್ಗೆ, ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇಲ್ಲ, ಚುನಾವಣಾ ಆಯೋಗದ ಬಗ್ಗೆ ವಿಶ್ವಾಸ ಇಲ್ಲ, ಇನ್ನು ಯಾರ ಬಗ್ಗೆ ವಿಶ್ವಾಸ ಇಲ್ಲ. ಥ್ಯಾಂಕ್ ಯು. ಅವರು ಮೊಸರಲ್ಲಿ ಕಲ್ಲು ಹುಡ್ಕೊಂತ ಕೆಲಸ ಇವತ್ತಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದ್ರ ಬಗ್ಗೆನೂ ವಿರೋಧ. ಅವರೇ ಕಪ್ ಕೋಟ್ ಹಾಕೊಂಡು ಕೋಟೆ ಹೋಗಿ ಭಾಷಣ ಮಾಡಿ ಬಂದ್ರು. ಎಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ರೆ ಅವ್ರಿಗೆ ವಿಚಾರಗಳೇ ಇಲ್ಲ ಅಂದೆ. ಹಾಗಾಗಿ ಈ ರೀತಿ ಅವ್ರಿಗೆ ಗೊತ್ತಾಗಿದೆ ಸೋಲು ನಾಳೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಗೊತ್ತಾಗಿ ಈಗ ಈ ರೀತಿ ಅಂದ್ರೆ ಇನ್ನೊಂದು ನಾಟಕವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾವುದು ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನ ಅದನ್ನ ಅಲ್ಲಲ್ಲೇ ತಾಲೂಕು ಜೋಡಿಸ್ಬಿಡಬೇಕಾದ್ರೆ ಕರ್ತವ್ಯ ಕೆಲಸ ಮಾಡ್ತಿದ್ದೇವೆ ಹೊರತು